ಉಪೇಂದ್ರ ಮತ್ತೆ ರಮ್ಯಾ ಅವರು ಆಕ್ಟ್ ಮಾಡಿರುವಂತ ಸಿನಿಮಾ ಇದು. ಸೊ ಅವರ ಸಪೋರ್ಟ್ ಬಗ್ಗೆ ನೀವು ಅವಾಗಲೇ ಹೇಳ್ತಾ ಇದ್ರಿ. ತುಂಬಾನೇ ಸಪೋರ್ಟ್ ಮಾಡಿದ್ರು ಅಂತ ಹೇಳ್ಬಿಟ್ಟು. ಉಪೇಂದ್ರ ಅವರು ರೆಮ್ಯುನರೇಷನ್ ಕೂಡ ಕೇಳಿಲ್ಲ ನನಗೆ ಅಂತ ಹೇಳ್ಬಿಟ್ಟು. ಜೊತೆಗೆ ರಮ್ಯಾ ಅವರು ಅಲ್ಲಿ ಕಾಶ್ಮೀರಲ್ಲಿ ತುಂಬಾನೇ ಸಪೋರ್ಟಿವ್ ಆಗಿದ್ರು ಅಂತ ಹೇಳ್ಬಿಟ್ಟು. ಸೊ ಅವರು ಯಾಕೆ ಬಂದಿಲ್ಲ? ನೀವೇನಾದ್ರೂ ಕರೆದ್ರ ಅವ್ರನ್ನ ಪ್ರೆಸ್ ಮೀಟ್‌ಗೆ ಬನ್ನಿ, ಈ ತರ ಸಿನಿಮಾ ರಿಲೀಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಇಷ್ಟು ವರ್ಷಗಳಾದ್ಮೇಲೆ ಅಂತ ಹೇಳ್ಬಿಟ್ಟು. ಏನಾದ್ರೂ ಅವ್ರಿಗೆ ರೀಚ್ ಆಗಿದೆಯಾ ಸರ್ ಇದು? ಇಲ್ಲ ಇಲ್ಲ ಏನಾಗಿತ್ತು, ನಾನು ನಾಗಣ್ಣ ಅವ್ರ ಹತ್ರ ಮಾತಾಡಿದೆ. ಅವರು ಒಂದು ಪಿಕ್ಚರು ನಮ್ಮ ಬಾಬು ಅವ್ರದ್ದು ಪಿಕ್ಚರ್ ಮಾಡ್ತಾ ಇದ್ದಾರೆ, ತಮಿಳ್ನಾಡಲ್ಲಿ ಶೂಟಿಂಗಲ್ಲಿದ್ದಾರೆ. ನಾನು ಹೇಳಿದ್ದೀನಿ ಸರ್ ಬಂದಮೇಲೆ ಖಂಡಿತ ಮೀಟ್ ಮಾಡೋಂತ. ನಾನು ಉಪೇಂದ್ರ ಅವ್ರನ್ನ ಮೀಟ್ ಮಾಡಿದ್ದೆ. ಈಗ ರಾಕ್ಲೈನ್ ವೆಂಕಟೇಶ್ ಅವ್ರದ್ದು ಕಾಳಿಂಗರಾವ್ ಚಿತ್ರದ ರೀಡಿಂಗ್ ಕೊಡಿ ಅಂತ ಹೇಳಿದರು. ನನಗೆ ಮೊನ್ನೆ ಒಂದೂವರೆ ತಿಂಗಳಿಂದ ಹೋದಾಗ, ಸರ್ ನೀವೆಂಥ ಮೇಕರು, ಏನು ಮೇಕಿಂಗ್ ಫಿಲಮು ಹೇಳಿ ಸರ್ ಅಂತ. ನಾನು ಹೇಳಿದೆ ಮಾಡ್ತಾ ಇದ್ದೀನಿ ಅಂತ. ಸೊ ಈಗ ಅವರು ಅಲ್ಲಿ ಶೂಟಿಂಗಲ್ಲಿದ್ದಾರೆ. ನಾನಿದು ಮುಗಿಸ್ಬಿಟ್ಟು ಪಬ್ಲಿಸಿಟಿ ಸ್ಟಾರ್ಟ್ ಮಾಡ್ಬೋಣ, ಆಮೇಲಿಂದ ಇನ್ನೊಂದು ಮೀಟಿಂಗ್ ಕರೆದು ಅವ್ರನ್ನೆಲ್ಲ ಒಂದು ಹಂಚ್ಕೊಳ್ಳೋಣ ಅಂತ ಹೇಳಿ ಇಟ್ಕೊಂಡಿದ್ದೀನಿ. ಅದು ಖಂಡಿತ ಮಾಡ್ತೀನಿ ನೆಕ್ಸ್ಟ್ ವೀಕಲ್ಲಿ. ಆಮೇಲೆ ರಮ್ಯಾ ಅವರು ತುಂಬಾ ಕೋಆಪ್ರೇಟ್ ಮಾಡಿದ್ರು ನನಗೆ. ಎಷ್ಟು ಥರ ಡ್ರೆಸ್ಗಳು, ಯಾಕೆಂದರೆ ಶಿ ಈಸ್ ದಿ ಮೋಸ್ಟ್ ಬ್ಯೂಟಿಫುಲ್ ಹೀರೋಯಿನ್. ನಮಗೆ ದುರಾದೃಷ್ಟ ಅವರು ಇವತ್ತು ಆ್ಯಕ್ಟ್ ಮಾಡೋಕ್ಕೆ ಯಾಕೆ ಹಿಂಜರಿತಿದ್ದಾರೆ ಗೊತ್ತಿಲ್ಲ. ನನಗಂತೂ 2 ಕತೆ ನನ್ನ ತಲೆಯಲ್ಲಿ ಆಗಿದೆ, ಒಂದು ಹಿಸ್ಟಾರಿಕಲ್ ಕತೆ ಮತ್ತು ಒಂದು ಸೋಷಿಯಲ್. ಸಿಕ್ಕಿದಾಗ ಖಂಡಿತ ಹೇಳಿ ನಾನು ಒಪ್ಪಿಸ್ಬೇಕು ಅಂತ ಮಾಡಿದ್ದೀನಿ, ಒಪ್ಪಿಸ್ತೀನಿ. ಯಾಕೆಂದರೆ ಆ ಥರ ಒಂದು ಫೇಸ್ ಇರೋ ಆ್ಯಕ್ಟ್ರೆಸ್ಸು ನಮ್ಮ ಕನ್ನಡದಲ್ಲಿ ಯಾರಿಲ್ಲ. ಸೋಷಿಯಲ್ಗೂ ಸೈ, ಹಿಸ್ಟಾರಿಕಲ್ಗೂ ಸೈ, ಮೈಥಲಾಜಿಕಲ್ಗೂ ಸೈ, ಫೋಕ್ಲೋರ್ಗೂ ಸೈ, ಎಲ್ಲದಕ್ಕೂ ಸೂಟ್ ಆಗುವಂಥ ಒಂದು ಆ್ಯಕ್ಟ್ರೆಸ್ಸು. ಆಮೇಲೆ ಅವ್ರದ್ದೇ ಒಂದು ಯಾರು ಕಾಪಿ ಇಲ್ಲ. ಶಿ ಹ್ಯಾಸ್ ಗಾಟ್ ಅವರ್ ಓನ್ ಇದು. ಅದು ಎಲ್ಲ ಆರ್ಟಿಸ್ಟ್ಗೆ ಇರಲ್ಲ, ಅವ್ರದ್ದೇ ಒಂದು ಇರಬೇಕಲ್ಲ, ಒಂದು ಸ್ಟೈಲ್. ಈಗ ರಜನಿಕಾಂತ್ ಸ್ಟೈಲ್ ಬೇರೆಯವ್ರಿಗೆ ಬರೋಲ್ಲ, ಹಾಗೆ ರಮ್ಯಾ ಅವ್ರ ಸ್ಟೈಲ್ ಯಾರಿಗೂ ಬರೋಕ್ಕೆ ಸಾಧ್ಯ ಇಲ್ಲ. ಶಿ ಹ್ಯಾಸ್ ಗಾಟ್ ಅವರ್ ಓನ್ ಸ್ಟೈಲ್. ಮತ್ತು ಅವ್ರ ಐಸ್ ಆಗಿರ್ಬೋದು, ಅವ್ರ ಲುಕ್ಸ್ ಆಗಿರ್ಬೋದು. ಆಮೇಲೆ ಕೋಆಪ್ರೇಷನ್ ವೈಸ್ ಅಂತೂ ನನಗೆ ಕೊಟ್ಟಷ್ಟು ಕೋಆಪ್ರೇಷನ್ನು ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಯಾಕೆಂದರೆ ಚಳೀಲಿ ಶಿ ಯೂಸ್ ಟು ಗೆಟ್ ಅಪ್ ಎಟ್ 3 AM ಇನ್ ದಿ ಮಾರ್ನಿಂಗ್. 150 ಕಿಲೋಮೀಟ್ರ್ ಘಾಟಲ್ಲಿ ಹೋಗಬೇಕು ಅಂತ ಹೇಳಿದ್ರೆ 8 ಗಂಟೆ 9 ಗಂಟೆಗೆ ಹೋಗ್ತಾ ಇದ್ವಿ ಶೂಟಿಂಗ್ಗೆ. ಅಂದರೆ 6 ಅವರ್ಸ್ ಜರ್ನಿ. ಮತ್ತೆ ಶೂಟಿಂಗ್ ಮುಗಿದ್ಮೇಲೆ 6 ಅವರ್ಸ್ ವಾಪಸ್ ಬರಬೇಕು. ಈ ಥರ 15 ದಿವಸ ಶಿ ಡಿಡ್ ಎ ವಂಡರ್ಫುಲ್ ಜಾಬ್. ಆ್ಯಂಡ್ ಆಮೇಲೆ ಆ ಮಕ್ಕಳನ್ನೆಲ್ಲ ನೋಡಿಕೊಂಡು ನಮಗೆ ಶೂಟಿಂಗಲ್ಲಿ ಪ್ರತಿಯೊಬ್ಬರಿಗೂ ಊಟ ತರಿಸಿ, ಕೇಕ್ ತರಿಸಿ, ಆ ಮಕ್ಕಳನ್ನ ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು. ಆ್ಯಂಡ್ ಇಟ್ ವಾಸ್ ಎ ಗ್ರೇಟ್ ಪ್ಲೆಷರ್ ಟು ವರ್ಕ್ ವಿತ್ ರಮ್ಯಾ.